ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವೆಡೆ ಅಕ್ರಮ ಮರಳು ದಂಧೆ ಅಟ್ಟಹಾಸ ಮುಂದುವರೆದಿದೆ. ಒಂದು ಕಡೆ ಕೃತಕ ಮರಳಿನ ಅಭಾವ ಇದ್ರೆ ಇನ್ನೊಂದು ಕಡೆ ಅಕ್ರಮ ಮರಳು ದಂಧೆ. ನೆಲ್ಲಾಡಿ ಸಮೀಪದ ಗುಂಡ್ಯಾ ಬಳಿಯ ಯಂತ್ರಗಳನ್ನು ಬಳಸಿ ಮರಳು ಗಣಿಗಾರಿಕೆ ಮಾಡಲಾಗ್ತಾ ಇದೆ ಎನ್ನುವ ಆರೋಪ. ನೋಡಿ, ಕರಾವಳಿ ಜಿಲ್ಲೆಗಳಲ್ಲಿ ಮರಳಿನ ಅಭಾವ ಸೃಷ್ಟಿಯಾಗಿದೆ. ಅದನ್ನೇ ಬಂಡವಾಳವನ್ನವಾಗಿ ಮಾಡಿಕೊಂಡು ಭಾರಿ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಅಂತೆ. ಯಾವ ರೀತಿ ಅಂದರೆ, ನೆಲ್ಲಾಡಿ ಸಮೀಪದ ಗುಂಡ್ಯಾ ಬಳಿ ಯಂತ್ರಗಳನ್ನು ಬಳಸ್ತಾರೆ. ಗುಂಡ್ಯಾ ಚೆಕ್ ಪೋಸ್ಟ್ ಬಳಿಯಲ್ಲಿ ಅಕ್ರಮ ಮರಳು ಮಾಫಿಯಾ ರಾತ್ರಿ ಕಾಡಲ್ಲಿ ಸಂಗ್ರಹ ಮಾಡೋದು, ಹಗಲೊತ್ತಲ್ಲಿ ಅದನ್ನು ಸಾಗಾಟ ಮಾಡೋದು. ಅಧಿಕಾರಿಗಳು ಪೊಲೀಸರಿಗೆ ಮಾಹಿತಿ ಇದ್ದರೂ ಕೂಡ ಸೈಲೆಂಟ್ ಆಗಿದ್ದಾರಂತೆ. ಸೈಲೆಂಟ್ ಆಗಿದ್ದಾರೆ ಅಂದರೆ ಬಹಳ ದೊಡ್ಡ ಮಟ್ಟದ ಡೌಟಲ್ಲಿ ಶುರುವಾಗುತ್ತೆ. ರಸ್ತೆ ಬಂದ್ ಮಾಡಿದ್ರು ಪುನಃ ಓಪನ್ ಮಾಡಿ ಮರಳು ಸಾಗಾಟ. ನಿಜಕ್ಕೂ ಕೂಡ ಇದು ಅಚ್ಚರಿ ಅಂತ ಅನಿಸುತ್ತೆ. ನೋಡಿ ಹೆಂಗೆಲ್ಲ ಹಿಂದೆ ಈ ಪಿಕ್ಚರ್ಗಳಲ್ಲೆಲ್ಲ ನೋಡ್ತಾ ಇದ್ದೀವಿ, ಮೂವಿಗಳಲ್ಲೆಲ್ಲ ನೋಡ್ತಾ ಇದ್ವಿ. ಎಲ್ಲೋ ಮರದ ದಿಮ್ಮಿಗಳನ್ನು ತಂದು ನದಿಯಲ್ಲಿ ಸಾಗಾಟ ಮಾಡಿ ಆ ನಂತರದಲ್ಲಿ ಅಲ್ಲಿಂದ ಎಲ್ಲೋ ಬೇರೆ ಕಡೆ ಪೂರೈಕೆ ಮಾಡೋದು, ಬೇರೆ ಕಡೆ ಅದನ್ನು ಸಾಗಾಟ ಮಾಡೋದು ನಡೀತಾ ಇತ್ತು. ಮರಳು ಗಣಿಗಾರಿಕೆ ಥೇಟ್ ಅದೇ ರೀತಿ ನಡೀತಾ ಇದೆ. ಫಸ್ಟು ಹೋಗಿ ಮರಳನ್ನು ಡಿಗ್ ಮಾಡೋದು, ಕಾಡು ಪ್ರದೇಶದಲ್ಲಿ ಯಾರಿಗೂ ಅನುಮಾನ ಬಾರದಂತೆ ಸಂಗ್ರಹ ಮಾಡೋದು, ಸಂಗ್ರಹ ಮಾಡಿದ್ದನ್ನು ಯಾರಿಗೂ ಗೊತ್ತಾಗದಂತೆ ಸಾಗಾಟ ಮಾಡೋದು. ಸಾಗಾಟ ಮಾಡಲಿಕ್ಕೆ ಟಿಪ್ಪರ್ಗಳೇ ಬೇಕು ಅಂತಿಲ್ಲ, ನೋಡ್ತಾ ಇದ್ದೀರಿ. ಟಿಪ್ಪರ್ಗಳೇ ಬೇಕು, ದೊಡ್ಡ ಪ್ರಮಾಣದ 10 ವೀಲರ್ 12 ವೀಲರ್ ಲಾರಿಗಳೇ ಬೇಕು, ಟಿಪ್ಪರ್ಗಳೇ ಬೇಕು ಅಂತಿಲ್ಲ. ತಮಗೆ ಬೇಕಾದಷ್ಟು ಅನುಕೂಲಕ್ಕೆ ಬೇಕಾದಷ್ಟು ರೀತಿಯಲ್ಲಿ ಸಿಕ್ಕ ವಾಹನಗಳಲ್ಲಿ ಮರಳನ್ನು ತುಂಬಿ ಸಾಗಾಟ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತಕ್ಕೆ ಇದು ಗಮನಕ್ಕಿಲ್ವಾ? ಪೊಲೀಸರಿಗೆ ಇದು ಗೊತ್ತಿಲ್ವಾ? ಏನು ಮಾಡ್ತಾ ಇದ್ದಾರೆ ಮೈನಿಂಗ್ ಅಧಿಕಾರಿಗಳು? ಈಗ ವಿಡಿಯೋ ಸಮೇತ ಹಿಂಗೆ ಹರಿದಾಡ್ತಾ ಇದೆಯಲ್ಲ ನೋಡಿ. ನದಿ ಪಕ್ಕದಲ್ಲಿಯೇ ಇವರು ಸಂಗ್ರಹ ಮಾಡಿಕೊಂಡಿದ್ದಾರೆ. ಯಾರು ಹೇಳೋರಿಲ್ಲ ಕೇಳೋರಿಲ್ವಾ? ಹಾಗಾದ್ರೆ ಮೊನ್ನೆಯಷ್ಟೇ ಸದನದಲ್ಲಿ ಮರಳಿನ ವಿಚಾರದಲ್ಲಿ ಬಹಳ ದೊಡ್ಡ ಚರ್ಚೆ. SEZ ವ್ಯಾಪ್ತಿಯಲ್ಲಿ ಮರಳು ಗಣಿಗಾರಿಕೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಅಲ್ಲಿನ ಶಾಸಕರುಗಳು ಸದನದಲ್ಲಿ ಹೇಳ್ಕೊಳ್ತಾ ಇದ್ರು. ಆದರೆ ಇಲ್ಲಿ ನೋಡಿದ್ರೆ ಯಥೇಚ್ಛವಾಗಿ ಮರಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಸಂಗ್ರಹ ಮಾಡಿ JCB ಮೂಲಕ ಯಾವುದೋ ಬೊಲೆರೋ ವಾಹನಗಳಿಗೆ ತುಂಬಿಕೊಂಡು ತಮಗೆ ಅನುಕೂಲವಾದ ರೀತಿಯಲ್ಲಿ ಸಾಗಾಟ ಮಾಡಿಕೊಳ್ತಾ ಇದ್ದಾರೆ. ಇದು ಜಿಲ್ಲಾಡಳಿತ ಕಣ್ಮುಚ್ಕೊಂಡು ಕೂತಿದೆಯಾ? ಪೊಲೀಸರ ಗಮನಕ್ಕಿಲ್ವಾ? ಗೊತ್ತಿಲ್ಲ. ಇದು ನಿರಂತರವಾಗಿ ನಡೀತಾ ಇದೆ. ಪೊಲೀಸರು ಕಡಿವಾಣ ಹಾಕಬೇಕು, ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ಅಕ್ರಮ ಮರಳು ಗಣಿಗಾರಿಕೆ ಯಾಕೆಂತ ಹೇಳಿದ್ರೆ ರಾಜ್ಯದಲ್ಲಿ ಯಾವ್ಯಾವ ಕಡೆಗಳಲ್ಲಿ ಟೆಂಡರ್ ಆಗಿದೆ, ಬ್ಲಾಕ್ ಅಲೋಕೇಶನ್ ಆಗಿದೆ, ಅದೆಲ್ಲವೂ ಕೂಡ ಗಮನಕ್ಕಿರಬೇಕಲ್ವಾ? ಇದು ಯಾವ ಬ್ಲಾಕ್, ಇದು ಯಾರಿಗೆ ಟೆಂಡರ್ ಆಗಿದೆ, ರಾಜಸ್ವ ಸಂಗ್ರಹ ಆಗ್ತಾ ಇದೆಯಾ ಇಲ್ಲಿ? ಇದೆಲ್ಲವೂ ಕೂಡ ಪ್ರಶ್ನೆ ಈ ವಿಡಿಯೋ ನೋಡಿದ ನಂತರದಲ್ಲಿ ಉದ್ಭವ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಹಿಂಗೆ ನೋಡಿ, ಕದ್ದು ಮುಚ್ಚಿ ಅಲ್ಲ ಇದು, ಒಂದು ರೀತಿ ಎಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಆ ಸ್ಥಳಕ್ಕೆ JCB ಹೋಗುತ್ತೆ, ಬೊಲೆರೋ ವಾಹನ ಹೋಗುತ್ತೆ, ಅಲ್ಲಿ ಮರಳನ್ನು ತುಂಬ್ತಾರೆ, ಸಾಗಾಟ ಮಾಡ್ತಾರೆ. ಇದು ಯಾರಿಗೂ ಗೊತ್ತಿಲ್ಲ ಅಂತ ಅಂದ್ಕೊಳ್ಬೇಕಾ? ಗೊತ್ತಿದ್ರೂ ಗೊತ್ತಿಲ್ಲದಂತೆ ನಡೆಸ್ತಾ ಇದ್ದಾರಾ ಅಂತ? ದಶರಥ್, ನಿಜವಾಗ್ಲೂ ನೆಲ್ಯಾಡಿ ಸಮೀಪದ ಗುಂಡ್ಯಾ ಅನ್ನುವಂತ ಪ್ರದೇಶದಲ್ಲಿ ಇದು ನಡೀತಾ ಇದೆ. ಗುಂಡ್ಯಾ ಸಮೀಪದಲ್ಲಿ ಒಂದು ಚೆಕ್ ಪೋಸ್ಟ್ ಕೂಡ ಇದೆ. ಆ ಚೆಕ್ ಪೋಸ್ಟ್ ಸಮೀಪದಲ್ಲಿ ಒಂದು ಮರಳುಗಾರಿಕೆ ನಡೀತಾ ಇರುವಂತದ್ದು. ರಾಜಾರೋಷವಾಗಿ ಇಲ್ಲಿ ಮರಳುಗಾರಿಕೆ ನಡೀತಾ ಇದೆ. ಇದು ಅಧಿಕಾರಿಗಳ ಒಂದು ಗಮನದಲ್ಲೂ ಕೂಡ ಇದೆ, ಅರಣ್ಯ ಇಲಾಖೆಯ ಒಂದು ಗಮನದಲ್ಲೂ ಕೂಡ ಇದೆ. ಆದ್ರೂ ಕೂಡ ಇದರ ಬಗ್ಗೆ ಕ್ರಮ ಕೈಗೊಳ್ಳುವಂತ ಕೆಲಸಕ್ಕೆ ಯಾರು ಮುಂದಾಗ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಇಲ್ಲಿ ಏನಾದ್ರೂ ಒಂದು ಹೊಂದಾಣಿಕೆ ಅನ್ನುವಂಥದ್ದು ಇದೆಯಾ ಅಧಿಕಾರಿ ವರ್ಗ ಹಾಗೂ ಈ ಮರಳುಕೋರರ ನಡುವೆ, ದಂಧೆಕೋರರ ನಡುವೆ ಅನ್ನುವಂಥ ಒಂದು ಅನುಮಾನಕ್ಕೂ ಕೂಡ ಇದು ಕಾರಣ ಆಗಿದೆ. ಇನ್ನೊಂದು
ಇನ್ನೊಂದು ಕಡೆಯಿಂದ ಈಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಪ್ರತ್ಯೇಕವಾದ ಮರಳು ನೀತಿ ಬೇಕು ಅನ್ನುವಂತ ಒಂದು ಆಗ್ರಹ ಕೂಡ ಇತ್ತು. ಅದಕ್ಕೆ ಪೂರಕವಾಗಿ ಅನೇಕ ಹೋರಾಟಗಳು ನಡೆದಿದೆ. ಮೊನ್ನೆ ತಾನೇ ಕಾಂಟ್ರಾಕ್ಟರ್ಸ್ ಗಳಾಗಿರ್ಬೋದು ಇವರೆಲ್ಲರೂ ಕೂಡ ಒಂದು ಅಳಲನ್ನ ತೋಡಿಕೊಳ್ತಾ ಇದ್ರು. ನ್ಯಾಯಯುತವಾಗಿ ಕಾನೂನು ಪ್ರಕಾರವಾಗಿ ನಮ್ಗೆ ಸಿಗ್ಬೇಕಾದಂತಹ ಮರಳು ಸಿಗ್ತಾ ಇಲ್ಲ, ಮರಳಿನ ಒಂದು ಕೃತಕ ಅಭಾವ ಉಂಟಾಗಿದೆ. ಎಲ್ಲೆಲ್ಲ ಒಂದು ಮರಳುಗಾರಿಕೆಗೆ ಅನುಮತಿಯನ್ನ ಕೊಡುವಂತಹ ಜಾಗವನ್ನ ಗುರುತಿಸಲ್ಪಟ್ಟಿದ್ಯೋ ಅಲ್ಲಿ ಮರಳುಗಾರಿಕೆಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾದಂತಹ ಒಂದು ತಾಂತ್ರಿಕ ಕಾರಣಗಳಿಂದಾಗಿ ನಮ್ಗೆ ಮರಳುಗಾರಿಕೆಗೆ ಅವಕಾಶ ಸಿಗ್ತಾ ಇಲ್ಲ. ಹೀಗಾಗಿ ನಮ್ಮ ಕೆಲಸಗಳು ನಿಂತು ಹೋಗಿದೆ, ಅನೇಕ ಜನರು ಉದ್ಯೋಗವನ್ನ ಕಳೆದುಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಕಾಲಸಂತೆಯಲ್ಲಿ ಅಕ್ರಮ ಮರಳುಗಾರಿಕೆಗೆ ಒಂದಕ್ಕೆ ದುಪ್ಪಟ್ಟು ಪಟ್ಟು ಹಣವನ್ನ ನೀಡಿ ಪಡೆಯುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾದ್ರೆ ನಮ್ಮ ಜೀವನ ಯಾವ ರೀತಿ ಸಾಗೋದು, ನಾವು ಯಾವ ರೀತಿ ನಮ್ಮ ಉದ್ಯಮಗಳನ್ನ ನಡೆಸೋದು ಅನ್ನುವಂತ ಒಂದು ಅಳಲನ್ನ ತೋಡಿಕೊಳ್ತಾ ಇದ್ರು. ಈಗ ನ್ಯಾಯಯುತವಾಗಿ ಸಿಗ್ಬೇಕಾದಂತಹ ಮರಳು ಸಿಗ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಈ ರೀತಿ ಅಕ್ರಮವಾಗಿ ಅವ್ಯಾಹತವಾಗಿ ಮರಳುಗಾರಿಕೆ ಅನ್ನುವಂಥದ್ದು ನಡೀತಾ ಇದ್ರು ಕೂಡ ಅಧಿಕಾರಿ ವರ್ಗ ಯಾಕೆ ಈ ರೀತಿ ಕಣ್ಣು ಮುಚ್ಚಿಕೊಂಡು ಕುಳಿತಿದೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಕೆಲವೊಂದಿಷ್ಟು ನಿರ್ದಿಷ್ಟ ಪ್ರದೇಶಗಳು, ಕೆಲವೊಂದಿಷ್ಟು ಬ್ಲಾಕ್ಗಳು ಇರುತ್ತೆ, ಇಲ್ಲಿ ಮಾತ್ರ ಮರಳುಗಾರಿಕೆಯನ್ನ ಮಾಡಬೇಕು ಅನ್ನುವಂತ ರೀತಿಯ ನಿಯಮಗಳಿರುತ್ತೆ. ಆ ನಿಯಮಗಳನ್ನೆಲ್ಲವನ್ನ ಕೂಡ ಗಾಳಿಯಲ್ಲಿ ತೂರಿ ಈ ರೀತಿ ಮರಳುಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಒಂದೇ ಕಡೆಯಲ್ಲಿ ಈ ರೀತಿ ನಿರಂತರವಾಗಿ ಮರಳುಗಾರಿಕೆಯನ್ನ ಮಾಡುವಂತ ಕಾರಣದಿಂದಾಗಿ ಅಲ್ಲಿ ಅಪಾಯಗಳು ಸಂಭವಿಸುವಂತಹ ಒಂದು ಭೀತಿ ಕೂಡ ಇದೆ. ಜಲಸಂಪನ್ಮೂಲಗಳಿಗೆ ಒಂದು ಹಾನಿಯಾಗುವಂತ ಕೂಡ ಒಂದು ಭೀತಿ ಇದೆ. ಇದು ಯಾವುದು ಕೂಡ ಅಧಿಕಾರಿಗಳ ಗಮನಕ್ಕೆ ಯಾಕೆ ಬರ್ತಾ ಇಲ್ಲ, ಯಾಕೆ ಈ ರೀತಿ ನಡೀತಾ ಇದೆ ಅನ್ನುವಂಥದ್ದು. ಇನ್ನೊಂದು ಇಲ್ಲಿ ವಿಚಾರ ಏನು ಅಂದ್ರೆ, ಇವರು ಏನು ಏಕಾಏಕಿ ಮರಳನ್ನ ತೆಗೆದು ಮಾರಾಟ ಮಾಡುವಂತ ವಿಚಾರ ಅಲ್ಲ, ಅಲ್ಲಿ ಕಾಡಲ್ಲೇ ಮರಳನ್ನ ಸಂಗ್ರಹ ಮಾಡಿ ಅಲ್ಲಿಂದ ಅದಕ್ಕೆ ದುಪ್ಪಟ್ಟು ಬೆಲೆಯಲ್ಲಿ ಮಾರಾಟವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸಾರ್ವಜನಿಕ ವಲಯದಲ್ಲಿ ಇದು ಜಗಜ್ಜಾಹೀರಾದ್ರೂ ಕೂಡ ಇದಕ್ಕೆ ದಾಳಿಯನ್ನು ನಡೆಸುವಂತದ್ದು, ಕಡಿವಾಣವನ್ನ ಹಾಕುವಂತದ್ದು, ಇವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತ ವಿಚಾರವಾಗಿ ಅಧಿಕಾರಿಗಳು ಯಾವುದೇ ರೀತಿಯಲ್ಲಿ ಮುಂದಾಗ್ತಾ ಇಲ್ಲ ಅನ್ನೋಂಥ ಒಂದು ಆರೋಪ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ದಶರಥ್, ಆದಿತ್ಯ, ಮೊನ್ನೆ ಅಷ್ಟೇ ನಿಮ್ಮ ಶಾಸಕರುಗಳು ಹೇಳ್ತಾ ಇದ್ರು, ನಮ್ಮ ಕಡಲ ತಡಿಯ ಜಿಲ್ಲೆಗಳಲ್ಲಿ ಮರಳು ಗಣಿಗಾರಿಕೆಗೆ ಅವಕಾಶ ಕೊಡಬೇಕು, ಇಲ್ಲವಂತ ಹೇಳಿದ್ರೆ ಉತ್ತರ ಕರ್ನಾಟಕದಿಂದ ಬೇರೆ ಬೇರೆ ಭಾಗದಿಂದ ಬಂದಿರುವಂಥ ಅನೇಕ ಕಾರ್ಮಿಕರು ವಾಪಸ್ ಹೋಗ್ತಾ ಇದ್ದಾರೆ, ಇಲ್ಲಿ ಕೆಲಸ ಇಲ್ಲ, ಕಟ್ಟಡ ಕೆಲಸ ನಡೀತಾ ಇಲ್ಲ, ಹೀಗೆ ಅನೇಕ ರೀತಿಯ ಅಳಲನ್ನು ತೋಡ್ಕೊಳ್ತಾ ಇದ್ರು. ಇಲ್ಲಿ ನೋಡಿದ್ರೆ ರಾಶಿ ಮರಳೆ ಕಾಣಿಸ್ತಾ ಇದೆಯಲ್ಲ ಅಂತ. ದಶರಥ್, ನಿಜವಾಗ್ಲು ಯಾಕಂದ್ರೆ ಈ ಕಳೆದ ಅನೇಕ ತಿಂಗಳುಗಳಿಂದ ಇಲ್ಲಿನ ಒಂದು ಸಿವಿಲ್ ಕಾಂಟ್ರಾಕ್ಟರ್ಸ್, ಇಲ್ಲಿನ ಜನಪ್ರತಿನಿಧಿಗಳ ಮೇಲೆ, ಶಾಸಕರುಗಳ ಮೇಲೆ ಬಹಳ ಒಂದು ದೊಡ್ಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಮರಳಿದ್ರೂ ಕೂಡ ನಮ್ಗೆ ಮರಳನ್ನ ಉಪಯೋಗ ಮಾಡುವಂತ ಒಂದು ಪರಿಸ್ಥಿತಿ ಇಲ್ಲ. ಒಂದು ರೀತಿಯಲ್ಲಿ ನೋಡ್ಬೇಕಾದ್ರೆ ಒಂದು ಕೃತಕ ಮರಳಿನ ಅಭಾವ ಅನ್ನುವಂಥದ್ದು ಇಲ್ಲಿ ಎದುರಾಗಿದೆ. ಜಿಲ್ಲಾಧಿಕಾರಿಯವರು ಕೂಡ ಈ ಮರಳಿನ ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರವನ್ನ ಕೊಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನ ನೀಡಿದ್ರು. ಈ ಭಾಗದಿಂದ ಏನು ಆಡಳಿತ ವರ್ಗ ಇದಕ್ಕೆ ಬೇಕಾದಂತಹ ಒಂದು ವರದಿಯನ್ನ ತಯಾರು ಮಾಡುವಂತದ್ದು ಅಥವಾ ಯಾವೆಲ್ಲ ಪ್ರದೇಶಗಳನ್ನ ಅಲಾಟ್ ಮಾಡಬೇಕು, ಅದಕ್ಕೆ ಬೇಕಾದಂತಹ ಎಲ್ಲ ವರದಿಗಳನ್ನ ಸಂಬಂಧಪಟ್ಟಂತಹ ಒಂದು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕಳುಹಿಸಿದ್ರು ಕೂಡ ಆ ಗಣಿ ಇಲಾಖೆಯಿಂದ ಯಾವುದೇ ರೀತಿಯ ಒಂದು ಸ್ಪಂದನೆ ಸಿಗ್ತಾ ಇಲ್ಲ ಅಥವಾ ಕೆಲವೊಂದಿಷ್ಟು ತಾಂತ್ರಿಕ ಅಡಚಣೆಗಳು ಎದುರಾಗ್ತಾ ಇದೆ ಅನ್ನುವಂಥ ಒಂದು ಮಾತು. ಇದಲ್ಲದೆ ಇಲ್ಲಿನ ಸಂಸದರಾಗಿರ್ಬೋದು, ಶಾಸಕರುಗಳು ಅನೇಕ ವರ್ಷಗಳಿಂದ ಇಲ್ಲಿ ಒಂದು ಪ್ರತ್ಯೇಕ ಮರಳು ನೀತಿಯ ಒಂದು ಭರವಸೆಯನ್ನು ನೀಡ್ತಾ ಇದ್ರು. ಈ ಬಾರಿ ಕೂಡ ಒಂದು ಚುನಾವಣಾ ಪ್ರಣಾಳಿಕೆಯಲ್ಲಿ ಕರಾವಳಿಗೆ ಒಂದು ಪ್ರತ್ಯೇಕ ಪ್ರಣಾಳಿಕೆಯಲ್ಲೂ ಕೂಡ ಅದು ಮೆನ್ಷನ್ ಆಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಪ್ರತ್ಯೇಕ ಮರಳು ನೀತಿಯನ್ನ ನಿರ್ಮಿಸಬೇಕು, ಮಾಡಬೇಕು ಅನ್ನುವಂಥದ್ದು. ಆ ಮರಳು ನೀತಿ ಕೂಡ ಜಾರಿ ಆಗ್ತಾ ಇಲ್ಲ. ಅದು ತಾಂತ್ರಿಕ ದೋಷಗಳಿಂದಾಗಿ ಈಗ ಮರಳಿನ ಕೃತಕ ಅಭಾವ ಎದುರಾಗಿದೆ. ಅನೇಕ ಒಂದು ಕಾಮಗಾರಿಗಳು ಏನಿದೆ ನಗರ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಕಾಮಗಾರಿಗಳು ಈಗ ನಿಂತು ಹೋಗಿದೆ. ಅನೇಕ ಈಗ ವಲಸೆ ಕಾರ್ಮಿಕರು ಯಾರು ಇದನ್ನ ಮೇಲೆ ಡಿಪೆಂಡ್ ಆಗಿದ್ದಾರೋ ಅವರು ಕೂಡ ಇಲ್ಲಿ ಕೆಲಸ ಇಲ್ಲದಂತ ಕಾರಣದಿಂದ, ಉದ್ಯೋಗ ನಷ್ಟದಿಂದಾಗಿ ಮತ್ತೆ ಅವರ ಊರುಗಳಿಗೆ ವಾಪಸ್ ಆಗಿದ್ದಾರೆ. ಮತ್ತೆ ಈಗ ಮರಳು ಸಿಕ್ಕಿದ್ರು ಕೂಡ ಅವ್ರು ಮತ್ತೆ ಕೆಲಸಕ್ಕೆ ಬರ್ತಾರೆ ಅನ್ನುವಂಥ ಒಂದು ಅನುಮಾನ ಇದೆ. ಈ ಹೊತ್ತಿನಲ್ಲಿ ಈ ರೀತಿಯ ಒಂದು ಏನು ಗಣಿಗಾರಿಕೆಗಳು ನಡೀತಾ ಇದೆ, ಇದು ಯಾಕೆ ಸಂಬಂಧಪಟ್ಟಂತ ಶಾಸಕರುಗಳಾಗಿರ್ಬೋದು, ಸ್ಥಳೀಯ ಶಾಸಕರು, ಅಧಿಕಾರಿಗಳ ಗಮನಕ್ಕೆ ಯಾಕೆ ಬರ್ತಾ ಇಲ್ಲ? ಪ್ರತ್ಯೇಕ ಮರಳು ನೀತಿಯ ಒಂದು ಮರಳಿನ ಸಮಸ್ಯೆ ಏನು ಎದುರಾಗ್ತಾ ಇದೆ, ಇದನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಯಾಕೆ ಅವರು ಗಮನವನ್ನ ಹರಿಸ್ತಾ ಇಲ್ಲ? ಇದೆಲ್ಲವೂ ಕೂಡ ಈಗ ಪ್ರಶ್ನಾತೀತವಾಗ್ತಾ ಇದೆ. ಅದರಿಂದ ಎಲ್ಲದರ ಲಾಭವನ್ನ ಕೂಡ ಅಕ್ರಮವಾಗಿ ಯಾರು ಮರಳುಗಾರಿಕೆಯನ್ನ ಮಾಡ್ತಾ ಇದ್ದಾರೋ, ಕಾಳಸಂತೆಯಲ್ಲಿ ಯಾರು ಮರಳನ್ನ ಮಾರಾಟ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಪಡೆದುಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಶರಥ್, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.